ಬಿಡಿಸರು ವಿದ್ಯಾರ್ಥಿಗಳು. ಸೊಲ್ಯೂಷನ್ ಅಂತ ತಿಳ್ಕೊಂಡು ಚೆನ್ನಾಗಿ ಹಾಕಿದ್ರು ಮೊದಲು ಯಾವ ಕ್ರಿಯೆ ಮಾಡಬೇಕು ಅನ್ನೋದು ನೀವು ತಿಳ್ಕೊಂಡು ಮಾಡ್ರಿ. ನೋಡಿರಿ, ಗಣಿತಗಳು ಭಾಳ ಸೈಲೆಂಟಾಗಿ ಮಾಡಬೇಕು. ವಿಡಿಯೋ ಆನ್ ಮಾಡಿರಿ ಮಾಡೋದ್ರಿಂದ. ಈ ಗಣಿತಗಳನ್ನು ನೀವು ಕಲ್ತಿರಿ ಅಂತಂದ್ರೆ ಮುಂದೆ ಎಲ್ಲ ವಿಷಯದ ಗಣಿತಗಳು ಭಾರಿ ಫಾಸ್ಟ್ ಬರ್ತಾವೆ. ಈ ಚಾಪ್ಟರ್ ಏನದಲ್ಲ ನೋಡ್ರಿ, ಇಲ್ಲಿ A2 SL3 A2ದಾಗ ನಡೆದದಿ. A2ದಾಗ ಏನದಂದ್ರೆ ಭಿನ್ನ ರಾಶಿ ಮತ್ತು ದಶಮಾಂಶ ಎಲ್ಲ ಮಿಕ್ಸ್ ಇರ್ತದೆ. ಇದ್ರಾಗ ಒಂದು ಸ್ವಲ್ಪ ಹಿಂದಿನ ಅಭ್ಯಾಸಕ್ಕಿಂತಲೂ ಏನಿರ್ತದೆ, ಇದು ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಅವು ಬರೀ ದಶಮಾಂಶ ಇದ್ದು, ಆಮೇಲೆ ಇದ್ರಾಗ ಭಿನ್ನ ರಾಶಿ ದಶಮಾಂಶ ಎರಡೂ ಮಿಕ್ಸ್ ಆಗ್ತಾವೆ. ಮುಂದೆ A3ದಾಗ ಏನಿರ್ತದೆ, ಭಾಳ ತಲೆ ಖರ್ಚು ಮಾಡತಕ್ಕಂಥ ಇವು ಇರ್ತಾವೆ, ಸಿಂಪ್ಲಿಫಿಕೇಶನ್ ಇರ್ತಾವೆ. ಅದನ್ನು ನೀವು ಮಾಡಿ ಹಿಂಗೆ ಕ್ರಮೇಣ ಈ ಈ ಚಾಪ್ಟರನ್ನು ನೀವು ಎಷ್ಟು ಪರ್ಫೆಕ್ಟ್ ಆಗ್ತಿರಲ್ಲ, ಎಲ್ಲ ಗಣಿತಗಳು ಮುಂದೆ ನೀವು ಭಾಳ ಸರಳ ತಿಳಿತಿರ್ತಾವೆ. ಅದಕ್ಕೆ ನಿಮಗೆ ಟೇಬಲ್ಸ್ ಬೇಕು. ಈಗ ಸದ್ಯ ನಮಗೆ ಆಫ್ ಬಿಡಿಸ್ಕೋಬೇಕಾಗ್ಯದ. ಆಫ್ ಇಲ್ಲ, ಈ ಭಾಗಾಕಾರ ಚಿನ್ನಕ್ಕೆ ಕೈ ಹಚ್ಚಬಾರ್ದು. ಈ ಆಫನ್ನು ಏನು ಮಾಡಬೇಕು, ನೀವು ತಳಕ್ಬಾರ್ದು. 4 1 4 1 3 7 4 ಅಂಶ ಆಫ್ 7 4 ಅಂಶ ಆಫ್ 1 3 1 3 1 4 3 ಅಂಶ ಆಫ್ ಅಂದ್ರೆ ಗುಂಡೆ ಇದ್ದಾನೆ. ಈ 4 ಹೊತ್ತು ಈ 4 ಹೊತ್ತು ಬರೋಬ್ಬರಿ ಎಷ್ಟು ಬಂತಿದ್ರು ಉತ್ತರ? 7 3 ಅಂಶ ಬಂತು. ಆ ಉತ್ತರವನ್ನು ಈ ಭಾಗಾಕಾರ ಚಿನ್ನಕ್ಕೆ ಹಚ್ಚಬೇಕಾದ್ರೆ ಹೊಳ್ಳಿ ನೀವೇನು ಮಾಡ್ಬೇಕು, ಈ ಗಣಿತನ ಹಚ್ಕೊಂಡು ಹೋಗ್ಬೇಕು. ಎಲ್ಲಿ ತನಕ? ಇಲ್ಲಿ ತನಕ. ಇಲ್ಲಿ ಗೆರೆ ಹಾಕ್ಯನಲ್ಲ, ಅಲ್ಲಿ ತನಕ ಇದನ್ನು ಹಚ್ಕೊಂಡು ಹೋಗ್ರಿ. 1.12 ಅಂಶ ಪ್ಲಸ್ 1 7 ಅಂಶ ಗುಂಡ್ಲೆ 10.12 ಅಂಶ ಮೈನಸ್ 2.13 ಅಂಶ ಭಾಗಿಲೆ ಆಫದ್ದು ಏನು ಬಂದದ? 7 3 ಅಂಶ ಬಂದದ. ಈಗ ಯಾವ ಕ್ರಿಯೆ ಮಾಡ್ಕೋಬೇಕು ನೀವು ರೂಲ್ಸ್ ಪ್ರಕಾರ? ಭಾಗಾಕಾರ. ನೋಡಿ, ಈ ಭಾಗಾಕಾರ ಗೊತ್ತಾಗ್ಕೊಂಡು 3 2 6 1 7 3 ಅಂಶ ಭಾಗಿಲೆ 2 3 3 2 6 1 7 3 ಭಾಗಿಲೆ 7 3 ಅಂಶ. 7 3 ಅಂಶಕ್ಕೆ 7 3 ಅಂಶದಿಂದ ಭಾಗಿಸಿದ್ರೆ 1 ಬರ್ತದೆ. ಆದರೆ ಇಲ್ಲ ರೀತಿ ಪ್ರಕಾರ ತೋರಿಸ್ತಾನೆ. ಗುಂಡ್ಲೆ ಮ್ಯಾಲೆ 3 ತಾಳಗೆ 7, ಈ 7 ಹೊತ್ತು ಈ 7 ಹೊತ್ತು, ಈ 3 ಹೊತ್ತು ಈ 3, ಎಲ್ಲ ಕಡೆ 1 ಇರ್ತದೆ ಅಂತ ತಿಳ್ಕೊಂಡು 1 1 1 = 1 ನಾ ರೀತಿ ಪ್ರಕಾರ ಬಿಡಿಸ್ಬೇಕಾಗ್ತದೆ. 7ನೇ 3ಕ್ಕೆ 7ನೇ 3ದಿಂದ ಭಾಗಿಸಿದ್ರೆ 1 ಅಂತ ಇಟ್ಕೊಂಡು ಬಿಡ್ರಿ. ಇದನ್ನು ಪ್ರೂಫ್ ಮಾಡಿ ತೋರಿಸಂడి. ಇನ್ನು ಮುಂದೆ ಬರ್ತಾ ನೀವು ಬಾಯಲ್ಲೇ ಉತ್ತರ ಇಡ್ಬೇಕು. ಈ ಉತ್ತರವನ್ನು ಈ ಮೈನಸ್ ಮುಂದೆ ಹಚ್ಚಿರಿ. 1.12 ಅಂಶ 1.12 ಅಂಶ ಪ್ಲಸ್ 1 7 ಅಂಶ ಆಮೇಲೆ 10.12 ಅಂಶ 1 7 ಅಂಶ ಗುಂಡ್ಲೆ 10.12 ಅಂಶ 10.12 ಅಂಶ ಮೈನಸ್ ಬಾಗಿಲೆ ಉತ್ತರ ಏನು ಬಂದದ? 1. ಓಕೆ, ಈಗ ಗುಣಾಕಾರ ಕ್ರಿಯೆಯನ್ನು ತೋರಿ. 1 7 ಅಂಶ ಗುಂಡ್ಲೆ 10 2 20 21 2 ಅಂಶ ನೋಡಿ. 7 1 7 3 ಬರೋಬ್ಬರಿ ಏನು? 3 2 ಅಂಶ. ಅದನ್ನು ಹೆಂಗೆ ಮಾಡೋದು? 1.12 ಅಂಶ ಪ್ಲಸ್ ಇದ್ರದ್ದು ಏನು ಬಂದದ? ಗುಣಾಕಾರದ್ದು 3 2 ಅಂಶ ಬಂದದ. ಆಮೇಲೆ ಮೈನಸ್ ಏನದ? 1. ಪ್ಲಸ್ ಮೈನಸ್ ಬಂದಾಗ ನೀವು ಎಷ್ಟು ಮಾಡ್ಕೊಂಡು ಬಿಡ್ಬೇಕು. 2 1 2 1 3 2 ಅಂಶ ಪ್ಲಸ್ 3 2 ಅಂಶ ಮೈನಸ್ 1 1 ಅಂಶ. ಲಸ ಎಷ್ಟು ಬರ್ತದೆ ಇದ್ರದ್ದು? 2 ಬರ್ತದೆ. 2 ಹಚ್ಕೋ. 2 1 2 1 1 2 3 1 3 ಪ್ಲಸ್ 3 1 3 ಮೈನಸ್ 2 1 2 3 3 ಎಷ್ಟಾಯ್ತು? 6 ಆಯ್ತು. 6 ಒಳಗೆ 2 ಕಳೀರಿ 2 ಅಂಶ ಬರೋಬ್ಬರ. 6ಆಗ 2 ಕಳೆದ್ರೆ ಎಷ್ಟು ಬಂತು? 4 ಬಂತು ನೋಡಿ. 2 1 2 2 ಬರೀ ಛೇದ 1 ಬಂತು ಅಂದ್ರೆ ಇದ್ರ ಉತ್ತರ ಏನು ಹಚ್ಕೋಬೇಕು ನೀವು? 2 ಅಂತ ಹಚ್ಕೋಬೇಕು.
ಆನ್ಸರ್ ಈಸ್ ಈಕ್ವಲ್ ಟು 2. ನಾ ಹೆಂಗೆ ಮಾಡೀನಿ ಅನ್ನೋದು ನೀವು ಹಗಲೆಲ್ಲ ನೋಡಿಬಿಟ್ರಿ ಆಯ್ತು, ಮುಗೀತು, ನಿಮಗೆ ಗಣಿತ ಬಂದು ಅಂತ ತಿಳ್ಕೊಂಡೇ ಬಿಡೋದು. ಇಂಥ ಸರಳೀಕರಣಗಳಿಂದ ನೀವು ಭಾಳ ಹುಷಾರಾಗ್ತೀರಿ. ಈ ಭಾಳ ಕೇರ್ಫುಲಿ ತೊಗೋಬೇಕು. ಎಲ್ಲ ಗಣಿತಗಳು ಬರಬೇಕು, ನಿಮ್ಮ ಎಲ್ಲ ಕ್ರಿಯೆಗಳು ಹೆಂಗೆ ಮಾಡೋದು ಬರಬೇಕು. ಆಮೇಲೆ ಅತಿ ನೀಟಾಗಿ ತಿಳ್ಕೋಬೇಕು. ಸರ್ ಹೆಂಗೆ ಕಲಿಸ್ತಾರ ಇದನ್ನೆಲ್ಲ ನೋಡಿದ್ರಿ ಅಂದ್ರೆ ನಿಮ್ಮ ಗಣಿತಗಳು ಬಂದೇ ಬರ್ತಾವೆ. ಲಕ್ಷ ಕೊಟ್ಟು ನೋಡಿ.